ಪ್ರಿಯರೇ, ಈ ಸುದ್ದಿ ಮಿಸ್ ಮಾಡದೆ ನೋಡಿ. ಮುದ್ದಾಗಿ ಸಾಕಿದ ಪಾರಿವಾಳಗಳೇ ನಿಮ್ಮ ಜೀವಕ್ಕೆ ಕುತ್ತು ತರಲಿದೆ. ಪಾರಿವಾಳಗಳನ್ನ ಮುದ್ದಾಗಿ ಸಾಕಿ ಫೀಡಿಂಗ್ ಮಾಡ್ತಿದ್ದ ವೈದ್ಯರು ಅದೇ ಪಾರಿವಾಳಗಳಿಂದಾದ ಇನ್ಫೆಕ್ಷನ್ನಿಂದ ನರಳಾಡ್ತಿದ್ದಾರೆ. ಹಾಗಿದ್ರೆ ಪಾರಿವಾಳಗಳಿಂದಾಗುವ ಇನ್ಫೆಕ್ಷನ್ನ ಎಫೆಕ್ಟ್ ಏನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಪಾರಿವಾಳ ಸಾಕು ಶೋಕ್ದಾರ್ಗಳೇ, ಬಿ ಕೇರ್ಫುಲ್. ನಿಮ್ಮ ಜೀವಕ್ಕೆ ಕುತ್ತು ತರುತ್ತವೆ ಕಬೂತರ್ಗಳು. ಪಾರಿವಾಳ ಫೀಡಿಂಗ್ ಎಫೆಕ್ಟ್, ವೈದ್ಯ ಆಸ್ಪತ್ರೆಗೆ ಶಿಫ್ಟ್. ಪಾರಿವಾಳ ಅಂದ್ರೆ ಪಕ್ಷಿ ಪ್ರಿಯರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವುಗಳು ರೆಕ್ಕೆ ಬಡಿಯೋದನ್ನ ನೋಡೋದು ಅಂದ್ರೆ ಎಲ್ಲರಿಗೂ ಖುಷಿ. ಆದ್ರೆ ಅವುಗಳ ರೆಕ್ಕೆ ಪುಕ್ಕಗಳೇ ಮನುಷ್ಯನ ಜೀವದ ಮೇಲೆ ಎಫೆಕ್ಟ್ ಆಗ್ತಿದೆ, ಉಸಿರಾಟಕ್ಕೂ ತೊಂದರೆ ನೀಡುತ್ತಿದೆ. ಹೌದು, ಪಾರಿವಾಳಗಳ ಫೀಡಿಂಗ್ ಎಫೆಕ್ಟ್ನಿಂದ ಉಸಿರಾಟದ ತೊಂದರೆಗಳು ಎದುರಾಗಲಿದೆ ಅನ್ನೋ ಆತಂಕಕಾರಿ ವಿಚಾರವನ್ನ ವೈದ್ಯರೊಬ್ಬರು ಬಿಚ್ಚಿಟ್ಟಿದ್ದಾರೆ. ಪಾರಿವಾಳ ಫೀಡಿಂಗ್ ಮಾಡುತ್ತಿದ್ದ ವೈದ್ಯೆಯೇ ಸಮಸ್ಯೆಗೆ ತುತ್ತಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಉಸಿರಾಟದ ತೊಂದರೆಯಿಂದ ವೈದ್ಯೆ ನೆರಳಾಡ್ತಾ ಇದ್ದಾರೆ. ಅಸ್ತಮಾದಿಂದ ವೈದ್ಯೆಗೆ ದಿನಕ್ಕೊಂದು ಸ್ಟೆರಾಯ್ಡ್ ಮೊರೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾರಿವಾಳ ಚಿಕ್ಕ ಚಿಕ್ಕ ಪುಕ್ಕಗಳು ಉಸಿರಾಟದ ಜೊತೆ ಲಂಗ್ಸ್ ಸೇರುವ ಸಾಧ್ಯತೆ ಇದೆ. ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಲಂಗ್ಸ್ಗೆ ಅಟ್ಯಾಕ್ ಮಾಡುವುದರ ಜೊತೆಗೆ ಪುಕ್ಕಗಳು ಶ್ವಾಸಕೋಶ ಸೇರುವುದರಿಂದ ಉಸಿರಾಟದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. Right now I am suffering from allergic asthma and I am hospitalized. ಈ ಪ್ರಾಬ್ಲಮ್ ನನಗೆ ಸ್ಟಾರ್ಟ್ ಆಗಿದ್ದು 2 ವರ್ಷ ಹಿಂದೆ. And one of the reason I would tell is pigeon feeding. ಪಿಜನ್ಸ್ನ ನಮ್ಮ ಏರಿಯಾನಲ್ಲಿ ಫೀಡ್ ಮಾಡೋದ್ರಿಂದ ಇದು ಜನಗಳಿಗೆ ಎಷ್ಟು ದೊಡ್ಡ ಅಲರ್ಜಿ ಕಾಸ್ ಮಾಡ್ತಾ ಇದೆ ಅನ್ನೋದು ನಮಗೆ ಇವಾಗ ತಿಳಿದು ಬರೋದಿಲ್ಲ, ಅದು ಲಾಂಗ್ ರನ್ನಲ್ಲಿ ತಿಳಿದು ಬರ್ತದೆ. ಸೊ ನಿಮ್ಮೆಲ್ಲರ ಬೆನಿಫಿಟ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಪಾರಿವಾಳದಿಂದಾಗುವ ಎಫೆಕ್ಟ್ಗಳೇನು ಅಂತ ನೋಡೋದಾದ್ರೆ, ಸ್ಕಿನ್ ಅಲರ್ಜಿ, ಮೈ ಮೇಲೆ ರ್ಯಾಷಸ್, ಉಸಿರಾಟದ ಸಮಸ್ಯೆ, ಹೈ ಫೀವರ್, ಟೈಫಾಯ್ಡ್, ವಾಂತಿ, ಮೈಕೈ ನೋವು, ಸುಸ್ತು, ತಲೆನೋವು. ಪುಣೆ ಮತ್ತು ಮುಂಬೈನಲ್ಲಿ ಈ ಹಿಂದೆ ಪಾರಿವಾಳಗಳಿಂದ ಉಸಿರಾಟ ಸಮಸ್ಯೆ ಕಂಡು ಬಂದಿತ್ತು. ಅನೇಕ ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಪಾರಿವಾಳ ಫೀಡಿಂಗ್ ಮತ್ತು ಪಾರಿವಾಳಗಳನ್ನ ಸಾಕುವುದಕ್ಕೆ ನಿಷೇಧ ಹೇರಲಾಗಿತ್ತು. ಆದರೆ ಸದ್ಯ ರಾಜ್ಯದಲ್ಲಿ ಪಾರಿವಾಳಗಳಿಂದ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳ್ತಾ ಇದ್ದು, ಪಾರಿವಾಳಗಳ ಪುಕ್ಕಗಳ ವಾಸನೆ ತೆಗೆದುಕೊಂಡರೆ ನಿಮೋನೈಟಿಸ್ ಕಾಯಿಲೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಪಾರಿವಾಳಗಳಿಂದ ದೂರ ಇರುವಂತೆ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಈ ಪಾರಿವಾಳಗಳಿಂದ ನಮ್ಮ ಮನುಷ್ಯರಿಗೆ ಸಾಕಷ್ಟು ತೊಂದರೆಗಳಾಗ್ತವೆ, ಇನ್ಫೆಕ್ಷನ್ಗಳು ಬರುವಂತ ಚಾನ್ಸಸ್ ಇರುತ್ತೆ. ಇದರಲ್ಲಿ ತುಂಬಾ ಮುಖ್ಯವಾದವು ಅಂತಂದ್ರೆ ನಮ್ಮ ಚರ್ಮಕ್ಕೆ ಅಲರ್ಜಿ ಆಗ್ತಕ್ಕಂಥದ್ದು, ತುರಿಕೆ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ರ್ಯಾಷಸ್ ಬರ್ತಕ್ಕಂಥದ್ದು. ಈ ಅಲರ್ಜಿ ತುಂಬಾ ಸಿವಿಯರ್ ಆದಾಗ ಅನಾಫಿಲಾಕ್ಸಿಸ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದರ ಬರ್ಡ್ ಡ್ರಾಪಿಂಗ್ಸ್ ಅಥವಾ ಪುಕ್ಕ ಸ್ಪೋರ್ಸ್ ಅನ್ನ ನಾವು ಇನ್ಹೇಲ್ ಮಾಡಿದಾಗ ನಮ್ಮ ಲಂಗ್ಸ್ಗೆ ಕಫ ತುಂಬಿಕೊಂಡು ನಿಮೋನೈಟಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಒಟ್ನಲ್ಲಿ ಪ್ರೀತಿಯಿಂದ ಸಾಕುವ ಪ್ರಾಣಿಗಳಿಂದಲೇ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತಿದ್ದು, ಆದಷ್ಟು ಪಾರಿವಾಳಗಳಿಂದ ದೂರ ಇದ್ದು ಅವುಗಳು ಸ್ವಾತಂತ್ರ್ಯವಾಗಿ ಹಾರಾಡುವುದನ್ನ ನೋಡಿ ಖುಷಿ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವುದು ಉತ್ತಮ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.